ನಾನು ಯಾರಂತ ಗೊತ್ತಿಲ್ಲವೇ ನಿನಗೆ? ಹೇ ಹುಚ್ಚಿ, ನಿನ್ನ ಆತ್ಮವನ್ನ ಕೆದಕು, ನಾನು ಯಾರೆಂಬುದು ಅರಿವಾಗುತ್ತೆ. ಇನ್ನೇನು ನಿನ್ ಜೊತೆ ಸೇರಿ ನಾನು ಅಳಲೇನಮ್ಮ? ಅಲ್ವೇ ಹುಚ್ಚಿ, ಸಾಯತ್ತಿನಂತಿದ್ಯಲ್ಲ, ಸಾಯಕ್ಕೆ ನೀನು ಒಬ್ಬನ ಇರೋದು. ಯಾರು ಇಲ್ವಾ? ನಿನ್ನ ಮಗು ಇನ್ನು ಲೋಕನೇ ನೋಡಿಲ್ಲ. ನಿನ್ನ ಮಗು ಇನ್ನು ಲೋಕನೇ ನೋಡಿಲ್ಲ, ಲೋಕನೇ ನೋಡಿಲ್ಲ. ನಿನ್ನ ಮಗು ಏನ್ ಪಾಪ ಮಾಡಿದೆ? ನೀನೊಬ್ರು ಸತ್ರೆ ನಿನ್ನ ಮಗುನೇ ನಿನ್ ಜೊತೆ ಸಾಯ್ಬೇಕ? ಮಗು ಸಾಯಬಾರ್ದು. ನನ್ನ ಮಗು ಮಾಡಿ ಅದಕ್ಕೆ ಭವಿಷ್ಯವನ್ನ ನೀಡಲೇಬೇಕು. ಒಳ್ಳೆ ತಾಯಿಯಾಗಿ ಭವಿಷ್ಯ ನೀಡಲೇಬೇಕು. ಮೇಲೆ ಬಂದ ಅಪವಾದವನ್ನ ನಾನೇ ಹೋಗ್ಲಾಡಿಸಿ ನಂತರ ನಾನು ಪ್ರಾಣ ತ್ಯಾಗ ಮಾಡ್ತೀನಿ. ಅವರಿಗೂ ನಾನು ಸಾಯೋದಿಲ್ಲ. ನೀವು ಹೇಳೋ ಮಾತು ಕರೆ ಐತ್ರಿ. ಆದ್ರ ನೀವು ಜೀವನ ಕಳತ ಸಾಯ್ತಿ ಅಂತ ಕೂತ್ರ ದಾಂಡಿ ಹಿಡಿದು ಮಾತನ್ರಿ. ಆ ಮಗನ ನಕ್ಕಿ ಪ್ಲಾನ್ ಮಾಡೇ ಹೊಡಿಬೇಕ್ರಿ ಮಗನ. ಪ್ಲಾನ್ ಮಾಡಿ ಹೊಡಿಬೇಕ್ರಿ ದಡ್ಯಾರ. ಮಗನ ಸಣ್ಣ ಗಿಡ ತೆಗೀರಿ ಅವನು. ಅದು ಅಲ್ದ ಚಿಕ್ಕವಾರ ಬೇರೆ ಆ ಮೊಮ್ಮಗ ಅನ್ರ ಶಿಶಿ ಇವ್ರ ಮಗಳನ್ನು ಓಡಿಸ್ಕೊಂಡು ಹೋಗ್ಯಾನ್ರಿ. ಮೊಮ್ಮಗ ಹೇಳ್ಬೇಕು ಹೋಗ್ಯಾನ. ನನ್ನ ಮಾತು ನೀರು ಎಂದು ನನ್ನ ಮನೆಯ ಯಾರೋ ಚಿಲಾವೆ
ಹಾಗೂ ತಟ್ಟುವ ನಮಗೆ ಆಟ ಮಾಡ್ತಾರೆ. ಶಶಿಯೊಂದಿಗೆ ಗೆಳೆತನ ಬೆಳೆಸಿ ಈಗ ನಿಮಗೆ ಮರಳಿ ಕಳಿಸಿದ್ದಾನೆ. ಅಲ್ರಿ ಧನ್ಯರ ಆ ಮಗನ್ನ ನೋಡಿ ಎದ್ದು ಕಡಿಲು ನೋಡಿದಾಗ ನನಗೆ ಗೊತ್ತಾಗೈತ್ರಿ ಇಂಥ ಥರ್ಡ್ ಕ್ಲಾಸ್ ನನ್ನ ಮಗ ಶಶಿದಾನ ಅನ್ನೋದ್ರಿ. ಅಲ್ರಿ ಆ ಹಿಡ್ಕೊಂಡು ತಾಂದ ನಾಯಿ ಪ್ಯಾಟಿ ಹೇಳ್ತಿರ ಉರುಲ್ರಿ ಅದ ಮಲ್ಲನ ತಾನಾಗೆ ಓಡ್ಬೇಕು ಗಿಗ್ಗಾಲ್ ಕೊಟ್ಕೊಂಡು ಅದ್ ನಾಯಿ ಅಂದಾಗ ಮಲ್ಲ ಸಿಗ್ತೈತ್ರಿ ಧನ್ಯಾರ. ಆ ಬೆಟ್ಟದ ಈ ರೀತಿ ಮೋಸ ಮಾಡ್ತಾನೆ ಎಂದು ನಾನು ತಿಳಿದಿಲ್ಲದಾಗ ಆಳುಗಳಿಗೆ ಆದಷ್ಟು ಬೇಗ ಬರುವಂತ ಗುಂಡೆಯನ್ನು ಎಲ್ಲದಿದ್ದರೆ ನಮಗೆ ಅಪಾಯ. ವಿಷಯವನ್ನು ಹಸ್ತಕ್ಕೆ ಬಿಡುವ ಜಯಮಾನ ಈ ಜಾಗ ಜನರಲ್ಲ. ಅವನಿಗೊಂದು ಗಂಟು ಕಾಣಿಸಲು ನಾನು ಆಗ್ಲೂ ಒಂದು ಪ್ಲಾನ್ ಮಾಡಲಾಗಿದೆ. ಯಾವುದಾದ ಪ್ಲಾನ್? ಒಟ್ಟಿನ ಶತ್ರುಗಳೇ ಇರಬಹುದು ಈ ಭೂಪಟದಲ್ಲಿ. ಶ್ರೀಕಾಂತನ ಹೆಂಡತಿ ಸಂದಿನೊಂದಿಗೆ ಬೆಟ್ಟ ಶಿವನಿಗೆ ಅಕ್ರಮ ಸಂಬಂಧವಿದೆ. ಈಗ ಕಿತ್ತನ್ನು ಹೊತ್ತಿಸಿ ಅವರಿಬ್ಬರಲ್ಲಿ ಬಿರುಕು ಮೂಡಿಸಿ ಬೆಟ್ಟ ಶಿವನಿಗೆ ಸಿದ್ಧಿ ಅಂತ ಶಶಿಗೆ ಮೋಸ ಏನಾಗ್ತದ ಚೆನ್ನಾಗಿದೆ ನನ್ನ ಪ್ಲಾನ್. ಅವರೆತ್ತರನ್ನು ಪರಲೋಕದ ಯಾತ್ರೆಗೆ ಕಳಿಸಿ ಅಂದು ಮಾಡಿದ ಅವಮಾನಕ್ಕೆ ತಕ್ಕ ಉತ್ತರ ಹೇಳಲೇಬೇಕು. ಎದುರು ಹಾಕಿಕೊಂಡವರ ಬಗ್ಗೆ ಏನಾಗೋದು ಈ ಜಗತ್ತಿಗೆ ತಿಳಿಯಲಿಲ್ಲ. ಗಣ್ಯಾರ ಸರಿ ಅಂದ್ರೆ ನಿಮ್ಮದ್ರ ಪಕ್ಕ ತಲೀರ ಮತ್ತ ಜೇರ ಕಡತ ತಲಿ ದುರ್ಯೋಧನ ಕಾಲದಾಗ ಇದ್ದಿತ್ತಂದ್ರ ಇನ್ನೂ ತನಕ ಇವ್ರು ಅಖಂಡ ಪತಿಗಳು ಹಾಗೆ ಉಳಿತಿದ್ರಿ. ಮತ್ ಇವ್ರದ್ದು ಏನ್ ತಲಿ ಐತಿರಲ್ಲ ತಲಿ ಆಗಿಲ್ರಿ ರಕ್ತ ಆ ಬೀಜಾಸೂರ ರಕ್ತಕ್ಕೆ ಬೀಜಕ್ಕೆ ಹುಟ್ಟೈತ್ರಿ ಅದ. ಇನ್ನು ನಿಮ್ಮ ಕಾಲ ಮುಗಿಯಿತು. ನಾನೇ ನನಗೆ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರು ಒಂದು ರಕ್ತ ಕೊಡ್ತಿರುವೆ. ಕಳ್ಳತನ ಮಾಡಿ ಸಾವುಕಾರಂತ ಮೇರೆತಿರೋ ನಿಮ್ಮ ಪುಣ್ಯ ಕೂಡ ಓದುತ್ತಲೇ ಬಂದಾಯಿತು. ಎಲ್ಲರಿಗೊಂದು ಅವಕಾಶ ಕೊಡ್ತಾನೆ ಸೂರ್ಯ ಒಳ್ಳೆಯವನಾಗಿ ಬಾಧಿಸಿಕೊಳ್ಳೆ ಅಂತ. ಎರಡನೇ ಸಲ ಬಂದರೆ ಈ ಸೂರ್ಯ ಎಲ್ಲಿ ಕಾಲಿರ್ತಾನೋ ಅಲ್ಲಿ ಬೆಂಕಿ ಹೆಚ್ಚು ತಾಪಕ್ಕೆ ಪಾತ್ರನಾಗಿ ಹೋಗುತ್ತಾನೆ. ಬೀರಿಕಾಯ ಬಿಡಾಯ ಐತೆ ಸೂರ್ಯ. ನಾನು ನಿನ್ನನ್ನು ಭೇಟಿ ಮಾಡಬೇಕಂದುಕೊಂಡಿದ್ದೆ. ಆದರೆ ಸಮಯದ ಅಭಾವದಿಂದ ಬರೋಕ್ಕೆ ಆಗಲಿಲ್ಲ. ಬಂದಿದ್ದು ಬಹಳ ಒಳ್ಳೆಯದಾಯ್ತು ಸೂರ್ಯ. ನನ್ನ ಮುಂದೆ ಎದುರಿಸಲೇಬೇಡ.
ಇಲ್ಲ. 3 ದಿನ ಅಂತ ಬದುಕಿದ್ರೆ ಸಿಂಹನಂತೆ ಜಿಗಿದು ಹುಲಿಯಂತೆ ಜಿಗಿದು ಹೋರಾಟ ಸ್ಥಾನದಲ್ಲಿ ನುಗ್ಗುತ್ತಾ ಇದ್ದಾನೆ ಸೂರ್ಯ. ನಿಮ್ಮಂತ ಹಕ್ಕದಾರರಿಗೆ ಪಕ್ಕದ ಶತ್ರುಗಳ ನೆತ್ತರದಲ್ಲಿ ಒಂದು ಕೂಡ ಇದೆ. ಚಿಕ್ಕ ಹುಡುಗ ಬಿಸಿ ರಕ್ತ ಹುರುಪು ಇರಬೇಕಾಗುತ್ತೆ. ಇತಿಹಾಸವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು, ಚಂದವಾಗಿ ಸೃಷ್ಟಿಸಿಕೊಳ್ಳಬಹುದು. ಒಂದೇ ಒಂದು ಕ್ಷಣ ವಿಚಾರ ಮಾಡಿ ನೋಡು. ನೀನು ಬಿಟ್ಟ ಮೇಲಾಧಿಕಾರಿಗಳೆಲ್ಲರೂ ನನಗೆ ಸಾಥ್ ಕೊಡ್ತಾರೆ. ಸರ್ಕಾರದಲ್ಲಿ ಸಾಮ್ರಾಟ್, ನನ್ನಲ್ಲಿ ತೀವ್ರ. ಅವರು ಸಾಯುವವರಿಗೆ ದುಡಿಯಕ್ಕಾಗಿರಷ್ಟು ಹಣ ಹೋಗ್ತಾರೆ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಾಶ ಆಗುತ್ತಾರೆ. ಅಂತವರಲ್ಲಿ ನೀವೇ ಸಿಗುತ್ತೀವೋ ತಮ್ಮ? ನೀವೇನಾದ್ರೂ ಕರ್ತವ್ಯ, ಕಾನೂನು, ನ್ಯಾಯ, ನೀತಿ ಅಂತ ತಿಳಿಸಿದೆಯೋ ಚಕ್ರವರ್ತಿ, ಇದೆಲ್ಲ ನಿಮ್ಮ ಅಪ್ಪ ಬಂದರ ಸಾವಿನಲ್ಲಿ ಕರ್ತವ್ಯ ನನ್ನ ದೇವರು, ಕಾನೂನನ್ನು ಉಸಿರು, ನ್ಯಾಯ ನೀತಿಗಳನ್ನ ತಂದೆ ತಾಯಿಗಳು. ಇದನ್ನು ಮೀರಿ ನಿನ್ನ ಎಂದೆಲ್ಲ ಕಾಳಜಿ ಕೈ ಒಟ್ಟಿದರೆ ಸತ್ತ ತಾಯಿಯ ತಲೆ ಇಡುವ ತಲೆ ಇಡಬೇಕು. ನೋಡು, ಬದುಕು ಎಲ್ಲರಿಗೊಂದು ಕೊಟ್ಟೇ ಕೊಂಡಿದೆ. ಒಳ್ಳೆಯವರಾಗಿ ಬದುಕಿ, ಇಲ್ಲಾದರೆ ಎಲ್ಲರೂ ಬಹುದೂರ ಹೋಗಿ. ಇವೆರಡು ಆಗಲಿದ್ದರೆ ಈ ಸೂರ್ಯನಿಗೆ ಏನ್ ಮಾಡ್ಬೇಕನ್ನು ಗೊತ್ತು, ಎಲ್ಲಿ ಕಳಿಸ್ಬೇಕನ್ನು ಗೊತ್ತು. ಮಿಸ್ಟರ್ ಚಕ್ರವರ್ತಿ, ಹೋಗು ಹೋಗು ಮಗನೇ ಹೋಗು. ಕುರಿ ಕೊಟ್ಟಿದ್ದು ಕುರುಬನಿಗೆ ಲಾಭ. ಅವನಿಗೆ ಗೊತ್ತಿಲ್ಲ ನಾನಂತವನಂದು. ನನ್ನ ಮಗನಿಗೆ ಅವಷ್ಟು ಬೇಗ ತಗೊಂಡು ಗುಂಡಿಯನ್ನು ಶಾಸ್ತ್ರ ತಗೊಂಡಿದ್ದಾರೆ. ನಮಗೆ ಆ ಸಹಾಯ ಯಾವ ಜನ್ಮವನ್ನು ನಮಗೆ ಕಂಡುಬಿಟ್ಟಿದ್ದಾರೆ. ಶ್ರೀಕಾಂತ ತಮ್ಮಂದಿರು ಅವ್ರಿಗೆ ಆಕೆ ಯಾರು ಅಂದ್ರೆ ಕಾಸ ಮೈದಂಡ್ರನ್ನ ತಮ್ಮನ ಮಗಳ್ರಿ ಆಕಿ. ಇಷ್ಟು ಬೇಗ ಯಾಕೆ ಮಾಡತ್ರಿ? ಕಾಸ ಅವ್ವಾರ ತಮ್ಮಂದಿರದಾರ ಅವ್ರ. ನಿಮ್ಮ ತಾಯಿ ಹಾನಿ
ಸತ್ಯವಾಗಲು ಹೇಳ್ತಾನ ಎದ್ದಕ್ಕೆ ಮಾತಿಟ್ಟಂಗೆ ಹೇಳ್ತಾನೆ ಏನಂತಾರಲ್ಲ ಈತ ಎಷ್ಟು ಮಂದಿ ಎಲ್ಲಿ ಹೋಗ್ತಿರತ್ತೆ ಅಲ್ರಿ ದೇವ್ರ ಕರುತ್ತೆ ನೀವು ಯಾಮಾರಿದ್ರಂದ್ರೆ ಇದೇನೈತಿಲ್ಲ ಹಿಂದೆ ನಿಮ್ಮದು ಆಸ್ತಿ ಐತಿಲ್ಲ ಅದು ಹಿಂದೆ ಅದೆಲ್ಲ ಅವ್ರದ್ದು ಹಾಕೈತೆ ನೋಡ್ರಿ ಹೇಳ್ತಾನೆ ದೇವ್ರ ಕರ್ತ ಅವ್ರನ್ನ ಚಂದ ನೀವು ತಗೊಳ್ಳಂದ್ರ ನಿಮ್ಮ ತಾಯಿ ಬೇಕು ಜನ ಯಾರು ದೊಡ್ಡ ಮನೆಯವರು ಇಟ್ಟು ಪಾಂಡವ್ರ ಹಂಗ ವನವಾಸದ ಇತ್ತಲ್ಲ ನಿಮ್ಮ ಹಿಂದ ಆಸ್ತಿ ಅದೆಲ್ಲ ಅವ್ರದ್ದು ಹಾಕೈತೆ ನೋಡಿ ದೇವ್ರ ಕಡೆ ಚಂದ ಗಿಡ ತೆಗೆದ್ರಿ ಅಂದ್ರೆ ಅವ್ರದ್ದು ಏನೋ ಇದ್ರು ಇಂದ ಪ್ಲಾನ್ ಮಾಡಿ ಹೊಡಿಬೇಕ್ರಿ ಆ ಮಕ್ಕಳನ್ನ ಇಲ್ಲಂದ್ರೆ ದೇವ್ರ ಕಡೆ ನಿಮ್ಮ ಆಸ್ತಿ ಎಲ್ಲ ಅವ್ರದಾಗ ಹೋಗ್ತೈತೆ ನೋಡ್ರಿ ಆ ಕಾರ್ಯ ಅಂತ ಮಾಡೋಣ ತ್ಯಾಗರಾಜ್ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೀನಿ ಒಳ್ಳೆ ಪ್ರಾರಂಭ ಮಾಡುತ್ತಾರೆ ಗೋಡ್ ಮಾಡಿ ಈ ಕಲಿಯುಗದಾಗ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದು ಒಂದಿಟ್ಟು ಗೊತ್ತಾಗೋದಿಲ್ಲ ಅಲ್ರಿ ಇವ್ರಿಬ್ರು ಯಾಕೆ ದೋಸ್ತಿ ಇದ್ದ ಹೋಗಿಲ್ಲ ನಿವಾರ ಇಬ್ರು ಟೇಬಲ್ ಮೇಲೆ ಕೂತು ತೆರೆ ಕೂಡ್ರಿ ಮತ್ತು ಅಲ್ಲಿ ಇಬ್ರು ದೋಸ್ತಿ ಅಂದ್ರೆ ಫುಲ್ ಕಟಾಟ ದೋಸ್ತಿ ಇವ್ರು ಏನೋ ಅವ್ರ ಮ್ಯಾಗ ಒಂದು ಯಾವುದೋ ಒಂದು ತಿಂದು ಇಟ್ಕೊಂಡು ಆ ಜೇಡು ತೀರ್ಸ್ಕೋಬೇಕಂತೇಳಿ ಅವನಿಗೆ ಗೆಳತಾನ ಇವ್ ಮಾಡಿ ಅವನ ಮನೆ ಓದೋದ ನಿಗರ್ ಹಿಡಿಯಕ್ಕೆ ಮಾಡ್ಯಾನ್ರಿ ಯಾರಲ್ಲ ನಮ್ದಾರ ಏನೈತ್ರಿ ಯಾರ್ದಾರ ಮನೆ ಮೂಡ್ತೈತಿ ಮುರಿಲಿ ನಮ್ಮದೇನು ಗಂಟ ಆಗೋದೈತ್ರಿ ಕೂತು ನೋಡುದು ನಮ್ದಟ್ಟು ಪೇಮೆಂಟ್ ಇಸ್ಕೊಂಡು ಮನೆಗೆ ಹೋಗೋದ್ರಿ ನಮ್ಮ ಹೆಂಡ್ರ ಮಕ್ಳು ಚಂದ ಇದ್ರ ಸಾಕ್ರಿ ಇನ್ನೊಬ್ರು ತಿಂತಿ ನಮ್ಗೆ ಯಾಕೆ ಬೇಕ್ರಿ ಇವ್ರ ನಾನು ನಡೀತೀನಿಲ್ಲ
ಹೇಳಿ ಮಾವ. ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಟ್ಟು ನನ್ನ ಬದುಕನ್ನು ಬಲಿ ತೆಗೆದುಕೊಳ್ತಾ ಇರುವ ಯಾಕೆ ಸತಿಯಾದವಳು ತನ್ನೆಯಿಂದ ತುಚ್ಚಿ ಹೋದ ಸೂರ್ಯ ನನ್ನನ್ನು ದಿನೇ ದಿನೇ ಜೀರ್ಣನಾಗಿ ಮಾಡುತ್ತಿದೆ ಅಮ್ಮ, ಜೀರ್ಣನಾಗಿ ಮಾಡುತ್ತಿದೆ. ಮರೆತು ಬಿಡಬೇಕೆಂದರು ನಂಬಲಾರದ ಸತ್ಯ ನನ್ನ ಕಣ್ಣು ಮುಂದೆ ಬಂದು ನನ್ನನ್ನು ತುಚ್ಚಿಕೊಳ್ಳುತ್ತಿದೆ ಅಮ್ಮ, ತುಚ್ಚಿಕೊಳ್ಳುತ್ತಿದೆ. ನಿನ್ನೆಷ್ಟೆಲ್ಲ ಅತ್ತಿಗೆ ಇಂಥ ಕೆಲಸ ಮಾಡ್ತಾಳಂದ್ರು ನನಗೂ ನಂಬಿಕೆ ಆಗುತ್ತಿಲ್ಲ. ಅವಳ ಮನಸ್ಸಿನಲ್ಲಿ ಏನಿತ್ತು ನೀನು ತಿಳಿಯಲೇಬೇಕಾಗಿತ್ತು. ಕೆಲವೊಂದು ಸಂದರ್ಭದಲ್ಲಿ ಹೇಳಕ್ಕಾಗದೆ ಇದು ಎಷ್ಟೋ ಕಣ್ಮುಂದೆ ಬಾಳೆಹಣ್ಣು ಕಾಗದಲೆ ಮರಿಬಿಡ್ತೇವೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ತಮ್ಮ ನಿನ್ನ ಮುಂದೆ ನಾನು ಕಂಡ ದೃಶ್ಯವನ್ನು ಹೇಗೆ ಹೇಳಲಿ? ಅವನಿಗೆ ತುತ್ತು ಮಾಡಿ ಉಳಿಸುತ್ತಿದ್ದಳಪ್ಪ, ತುತ್ತು ಮಾಡಿ ಉಳಿಸುತ್ತಿದ್ದಳು. ಅಷ್ಟು ನಿಜವಾಗಿದ್ದರೆ ನಾನು ಬಂದ ತಕ್ಷಣ ಅವನು ಏಕೆ ಓಡಿ ಹೋದ ತಮ್ಮ, ಅವನು ಏಕೆ ಓಡಿ ಹೋದ? ಅಣ್ಣ ನಡೆದಿದ್ದು ಇಷ್ಟೇನಾ ಏನು ನಡೆದಿದೆ ಅಂತ ತಿಳಿದುಕೊಳ್ತೀನಿ. ಅವನು ಯಾರೇ ಆಗಿರಲಿ ಅವನನ್ನು ಕಂಡು ಹಿಡಿಯುತ್ತೇನೆ. ಅಣ್ಣ ನನ್ನ ಡ್ಯೂಟಿಗೆ ಲೇಟ್ ಆಗುತ್ತೆ, ನಾನು ಬರುತ್ತೇನೆ. ಆಯ್ತಪ್ಪ ತಮ್ಮ, ಹೋಗಿ ಬಾ. ನಾನೇನಾದರೂ ಹತೋಟದಲ್ಲಿ ನಿರ್ಧಾರ ತೆಗೆದುಕೊಂಡಿರಿ, ನನಗೊಂದು ಅರ್ಥವಾಗುತ್ತಿಲ್ಲ. ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಈ ಜೀವನವೇ ಅಷ್ಟೇ, ನಾವು ಮಾಡುವುದು ಒಂದು, ಅದು ನಡೆಯೋದು ಮತ್ತೊಂದು. ಓ ಶಾವರಾಜ್, ಇಲ್ಲಿವರೆಗೆ ಬಂದ ವಿಷಯ ಏಕೆ ಶ್ರೀಕಾಂತ್? ಮರೆತೋಯ್ತು ನೀನು ಚಕ್ರವರ್ತಿ ಕೊಡಬೇಕಾದ ಸಾಲ. ಕೊಡ್ತೀನಿ ಶಾವರಾಜ್, ಕೊಡ್ತೀನಿ. ನನ್ನ ತಮ್ಮನ ನೌಕರಿಗಾಗಿ ಇಷ್ಟು ದಿನ ಲೇಟ್ ಆಯ್ತು. ಈ ಸಾರಿ ಕಬ್ಬು ಹೋಗಿ ಬಿಲ್ ಬಂದ ತಕ್ಷಣ ನಿಮ್ಮ ಹಣ ಮರುಪಾವತಿ ಮಾಡ್ತೀನಿ. ಮರುಪಾವತಿ ಶ್ರೀಕಾಂತ್, ನೀನೇ ಮರುಪಾವತಿ ಮಾಡುತ್ತೇನೆ ಎಂದು ಬಂದರು. ನಿನಗೆ ಕೊಡಬೇಕಾದ ಹಳೆ ಬಾಕಿ ಒಂದು ಉಳಿದಿದೆ ಅಂತೆ. ಅದನ್ನು ಕೊಟ್ಟು ನಿನ್ನ ಹಳೆ ಬಾಕಿನ ಚುಕ್ತ ಮಾಡುವಂತ ಏನು ನನಗೆ ಕೊಡಬೇಕಾದ ಬಾಕಿನ ನನಗೊಂದು ಅರ್ಥವಾಗುತ್ತಿಲ್ಲ.